ಆಗ್ತಾ ಇದೆ. We are eagerly waiting to hear from you. ನಮಸ್ಕಾರ. ಭಾಳ ಖುಷಿ ಆಯಿತು. 26 ಆ ಫಿಲ್ಮ್ ಇಸ್ ರಿಲೀಸಿಂಗ್. ಏನಾಯಿತು? ಹೌದಾ? ಯಾಕೆ ಅಣ್ಣ? ಬಟ್ ಐ ಆಮ್ ಸೋ ಎಕ್ಸೈಟೆಡ್. ನನಗೆ ಗೊತ್ತಿಲ್ಲ ಈ ಟ್ರೇಲರಲ್ಲಿ ಆ ಡೈಲಾಗ್ ಬರುತ್ತೆ, ಆ ಸೀರೆ ಯಾಕೆ ಸೀರೆ ಹಾಕೊಂಡು ಬಂದಿಲ್ಲ. ಸೊ ಟುಡೇ ಐ ವೋ ಫಾರ್ ಮೈ ಬಲರಾಮ, ಬಟ್ ಟುಡೇ ಅನ್ಫಾರ್ಚುನೇಟ್ಲಿ ವಿನೋದ್ ಇಸ್ ಅನ್ವೆಲ್, ಹಿ ಇಸ್ ನಾಟ್ ಹಿಯರ್. ಸೊ ನನ್ನ ಬಲರಾಮಗೋಸ್ಕರ ನಾನು ಸೀರೆ ಹಾಕ್ಕೊಂಡು ಬಂದಿದ್ವಿ. ಸೊ ಬಟ್ ಹೋಪ್ಫುಲಿ ಹಿಲ್ ವಾಚ್ ಆಲ್ ದಿಸ್ ಫುಟೇಜ್. ಐ ಆಮ್ ಶೋರ್ ಹಿ ಇಸ್ ವಾಚಿಂಗ್. ಆ್ಯಂಡ್ but thank you again to Dhruva. He's not here, he left. Thank you for helping us start our celebrations. You saw the trailer, yes. And obviously we all know Chaitanya sir's much awaited cult classic. Everyone wants to see what he has next. Very excited to watch. And I think it's not just a typical gangster film. It's got a lot of emotion, like you see in the trailer. There's so many layers to each person, so much conflict that you can already tell that happens with the characters. So it's exciting. ಈಗ ಬಲರಾಮನ್ಗೋಸ್ಕರ ನೀವು ಮುದ್ದಾಗಿ ಸೀರೆ ಉಡ್ಕೊಂಡು ಬಂದಿದ್ದೀರಾ. ಅಫ್ಕೋರ್ಸ್ ಹಿಲ್ ಬಿ ವಾಚಿಂಗ್ ದಿಸ್ ವಿಡಿಯೋ. ನಿಮ್ಮ ಹಾಗೂ ವಿನೋದ್ ಪ್ರಭಾಕರ್ ಸರ್ ಅವರ ಬಾಂಡಿಂಗ್ ಹೇಗೆ ಚೆನ್ನಾಗಿ ಆಯ್ತಾ ಇದರಲ್ಲಿ? ಹೌ ವಾಸ್ ಇಟ್ ಅಂತ? ನನಗೆ ವಿನೋದ್ ತುಂಬ ಇಷ್ಟ. ಇಸ್ ಒನ್ ಆಫ್ ಮೈ ಫೇವ್ರೆಟ್. ನಾಲೆಜ್ ಹಿ ಲವ್ಸ್ ಟು ಸ್ಪ್ರೆಡ್ ಅಬೌಟ್ ಸಿನಿಮಾ ಆ್ಯಂಡ್ ಎವ್ರಿಥಿಂಗ್. ಸೊ ಇಟ್ಸ್ ಲವ್ಲಿ ವರ್ಕಿಂಗ್ ವಿತ್ ಹಿಮ್. ಓಕೆ, ಪ್ರಿಯಾ ಅವರಿಗೆ ಅಫ್ಕೋರ್ಸ್ ಮಾಧ್ಯಮ ಮಿತ್ರರಿಂದ ಮತ್ತೆ ಪ್ರಶ್ನೆಗಳಿರುತ್ತೆ. ವಿಲ್ ಡೂ ದ ಪ್ರೆಸ್ ಮೀಟ್ ಲೇಟರ್. Once again, thank you so much, Priya Aure. Thank you so much. ದಯವಿಟ್ಟು ಮತ್ತೊಮ್ಮೆ ಪ್ರೀತಿಯ ಚಪ್ಪಾಳೆ. ಇಟ್ ವಾಸ್ ಅಮೇಜಿಂಗ್. ಪ್ರಿಯಾ ಆನಂದ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಸಿನಿಮಾದ ನಿರ್ಮಾಪಕರನ್ನ ಮಾತನಾಡಿಸುವಂತಹ ಸಮಯ. ಸಾಲು ಸಾಲು ಕಾರ್ಯಕ್ರಮಗಳು, ಪ್ರಚಾರ ಕಾರ್ಯಕ್ರಮಗಳಲ್ಲಿ ಬ್ಯುಸಿಯಾಗಿ ಬಲರಾಮನ ದಿನಗಳು ತುಂಬಾ ಜನರಿಗೆ, ಕನ್ನಡಿಗರಿಗೆ ಎಸ್ಪೆಷಲಿ ರೀಚ್ ಆಗಬೇಕು ಅಂತ ಹೇಳಿ ಬಹಳಷ್ಟು ಶ್ರಮ ವಹಿಸ್ತಾ ಇರುವಂತಹ ಇಬ್ಬರು ಪ್ಯಾಷನೇಟ್ ಪ್ರೊಡ್ಯೂಸರ್ಸ್. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಪದ್ಮಾವತಿ ಫಿಲ್ಮ್ಸ್ ನ ನಿರ್ಮಾಪಕರು ಆಗಿರುವಂತಹ ಪದ್ಮಾವತಿ ಜಯರಾಮ್ ಅವರು, ಅದೇ ರೀತಿಯಾಗಿ ಶ್ರೇಯಸ್ ಅವರು ದಯವಿಟ್ಟು ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಆಕ್ಲಿ ವೆಲ್ಕಮ್. ನಮ್ಮ ನಿರ್ಮಾಪಕರಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಕಂಗ್ರಾಟ್ಸ್ ಶ್ರೇಯಸ್ ಅವರೇ. ಟ್ರೈಲರ್ ಲಾಂಚ್ ಆಯ್ತು, 26ಕ್ಕೆ ಸಿನಿಮಾ ಬರ್ತಾ ಇದೆ. ನನ್ನಾಗ್ಲಿ ನನ್ನ ತಾಯಿನಾಗ್ಲಿ ಇಲ್ಲಿವರೆಗೂ ಕರ್ಕೊಬಂದು ನಿಲ್ಸಿದ್ದೀರಾ. ಇನ್ನೇನು 2 ದಿನ ಇದೆ. ನಿಮ್ಗಳ ಪ್ರೀತಿ ಪ್ರೋತ್ಸಾಹ ಸದಾ ಹೀಗೆ ಇರಲಿ. ಹಾಗೆ ಸಿನಿಮಾ ಬಗ್ಗೆ ಜಾಸ್ತಿ ಏನು ಮಾತಾಡೋದು ಬೇಡ. ಇನ್ನು 2 ದಿನಕ್ಕೆ ನಿಮ್ಮ ಕಣ್ಣು ಮುಂದೆನೇ ಬರ್ತಾ ಇದ್ದೀವಿ. ಪ್ರಿಯಾ ಮ್ಯಾಮ್ ತುಂಬ ದಿನ ಆದಮೇಲೆ ಬಂದಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಸುಪ್ರಿ ಸರ್ ಬಂದಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಇಡೀ ಚಿತ್ರತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಎಕ್ಸೈಟ್ನಿಂದ ಕಾಯ್ತಾ ಇದ್ದೀವಿ. ಇಲ್ಲಿ ನನ್ನ ಸಿನಿಮಾಕ್ಕೆ ಕೆಲಸ ಮಾಡಿದಂಥ ಎಲ್ಲ ಟೆಕ್ನಿಷಿಯನ್ಸ್ಗೂ, ಹಾಗೆ ನಮ್ಮ ಕಿರಣ್ ಅವ್ರಿಗೂ ಎಲ್ರಿಗೂ ಥ್ಯಾಂಕ್ ಯು. ಇನ್ನೇನು 2 ದಿನಕ್ಕೆ ನಿಮ್ಗಳ ಮುಂದೆ. ಥ್ಯಾಂಕ್ ಯು ಚೈತನ್ಯ ಸರ್. ಖುಷಿ ಆಗುತ್ತೆ ನಿಮ್ಗಳ ಮುಂದೆ ಬರೋದು. ನೀವೇ ಗೆಲ್ಸ್ಕೊಡ್ಬೇಕಷ್ಟೇ. ಇನ್ನೇನು ನಾವು ನಮ್ಮ ಪ್ರಯತ್ನ. ಓಕೆ, ಥ್ಯಾಂಕ್ ಯು ಸೋ ಮಚ್ ಶ್ರೇಯಸ್ ಅವರೇ. ಪದ್ಮಾವತಿ ಮ್ಯಾಮ್, ಒಂದು ಲಾಂಗ್ ಆ್ಯಂಡ್ ಬ್ಯೂಟಿಫುಲ್ ಜರ್ನಿ. 26ನೇ ತಾರೀಕು ಕನ್ನಡಿಗರ ಮಡಿಲಿಗೆ ಸಿನಿಮಾವನ್ನು ಹಾಕ್ತಾ ಇದ್ದೀರಾ. ಟ್ರೈಲರ್. ನಮಸ್ಕಾರ. ಈ ವೇದಿಕೆಗೆ ಎಲ್ಲ ಮಾಧ್ಯಮ ಮಿತ್ರರು ಹಾಗೂ ನಮ್ಮ ದೊಡ್ಡ ಪ್ರೊಡಕ್ಷನ್ KVN ಸರ್, ಸುಪ್ರೀ ಸರ್ ಬಂದಿದ್ದಾರೆ, ನಮಸ್ಕಾರ. ಪ್ರಿಯಾ ಆನಂದ್ ಅವರು ಬಂದಿದ್ದಾರೆ. ಎಲ್ರಿಗೂ, ಎಲ್ಲ ಆರ್ಟಿಸ್ಟು, ನಮ್ಮ ಡೈರೆಕ್ಟರ್ ಸರ್ ಆಗಿರ್ಬೋದು, ಎಲ್ಲ ಆರ್ಟಿಸ್ಟು ಮತ್ತು ಹಾಲೋಕೆ ಸರು, ಎಲ್ರಿಗೂ ನನ್ನ ಹೃದಯಪೂರ್ವಕ ಥ್ಯಾಂಕ್ಸ್ ಹೇಳ್ತಾ, ಮತ್ತೊಮ್ಮೆ ಮಗದೊಮ್ಮೆ ಮಾತಾಡಬೇಕು ಅಂದರೆ ಭಯ ಆಗ್ತಿದೆ. ಏಕೆಂದರೆ ಇಷ್ಟು ದಿನ ಜರ್ನಿಲಿ ನಾವು ಹೆಂಗೆ ಕಳೆದು ಅನ್ನೋದೇ ಗೊತ್ತಾಗಲಿಲ್ಲ. ಬಟ್ ಇವಾಗ ಅನ್ನಿಸ್ತಿದೆ, ತುಂಬ ಫೀಲ್ ಆಗ್ತಿದೆ. ಅದು ಎಲ್ರಿಗೂ ಕಾಮನ್ ಆಗಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನನಗೇನು ಅಂದರೆ ಇವಾಗ ಒಂದು ಆನೆ ಬಲವಾಗಿ ಎಲ್ಲರೂ ಕೈ ಜೋಡಿಸಿ ನಿಂತು ನಮಗೆ ಧೈರ್ಯ ತಂದುಕೊಟ್ಟಿದೆ. ಎಲ್ಲರ ಮುಂದೆ ಇವತ್ತು ಟ್ರೈಲರ್ ಲಾಂಚನ್ನು ಮಾಡಿದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ, ಸಪೋರ್ಟು, ಅಭಿಮಾನಿಗಳ ಆಶೀರ್ವಾದ ದಯವಿಟ್ಟು ನನಗೂ ಹಾಗೂ ನನ್ನ ಮಗನಿಗೂ ಹಾಗೂ ನಮ್ಮ ಹೀರೋ ನಮ್ಮ ಪ್ರಿಯಾ ಆನಂದ್ ಡೈರೆಕ್ಟರ್ ಸರ್ ಎಲ್ಲರ ಮೇಲೂ ನಮ್ಮ ಮೇಲೆ ಆಶೀರ್ವಾದ ನಿಮ್ಮೆಲ್ಲರದು ಇರುತ್ತೆ ಅಂತ ಭಾವಿಸ್ತೇನೆ. ದಯವಿಟ್ಟು ಇದೇ ಜೂನ್ 26ಗೆ ಸಿನಿಮಾ ನಿಮ್ಮ ಕಣ್ಮುಂದೆ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಕನ್ನಡವನ್ನು ಉಳಿಸಿ ಅಂತ ಅವ್ರು ಬಂದಿಲ್ಲ. ಅವ್ರಿಗೆ ಇಲ್ಲಿಂದನೇ ಒಂದು ಥ್ಯಾಂಕ್ಫುಲ್ ಆಗಿರ್ತೀನಿ. ಬಿಕಾಸ್ ಅದೇ ಒಂದು 2 ವೀಕ್ಸಿಂದ ಹೆವಿಯಾಗಿ ಓಡಾಡ್ತಾ ಇದ್ದೀವಿ. ಮಧ್ಯರಾತ್ರಿ ಅಂತಲೂ ಕಾರಣದಲ್ಲೇ ನಮ್ಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಾಳೆಯಿಂದ ಮತ್ತೆ ಜಾಯ್ನ್ ಆಗ್ತಿದ್ದಾರೆ. ಹಾಗೆ ಇನ್ನೊಂದು ಕೇಳ್ಪಡ್ತಾ ಇದ್ದೀವಿ, ಅಂದರೆ ಅದಾಗಿದೆ ಇದಾಗಿದೆ ಒಂದಿಷ್ಟು ರೂಮರ್ಸು. ಏನೂ ಆಗಿಲ್ಲ. ಅವ್ರಿಗೆ ಸಣ್ಣದಾಗ ಒಂದು ಲೋ BP ಥರ ಒಂದು ಇದಾಗಿತ್ತು ಅಷ್ಟೇ, ಬೇರೆ ಏನೂ ಇಲ್ಲ. ಕೆಲವು ಚಾನಲ್ಸಲ್ಲಿ ನೋಡ್ತಾ ಇದ್ದೀವಿ, ದಯವಿಟ್ಟು ಅದಕ್ಕೆ ಎಂಟರ್ಟೈನ್ ಮಾಡಬೇಡಿ. ಅವ್ರಿಗೇನೂ ಆಗಿಲ್ಲ. ಒಂದಿಂದಲೇ ಎಲ್ಲ ಹುಷಾರಾಗಿ ರೆಸ್ಟ್ ಮಾಡ್ತಿದ್ದಾರೆ. ನಾಳೆಯಿಂದ ನಮ್ಮ ಕ್ಯಾಂಪೇನಿಂಗ್ ಸ್ಟಾರ್ಟ್ ಆಗ್ತಾರೆ, ಮತ್ತೆ ಜಾಯ್ನ್ ಆಗ್ತಾರೆ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಪ್ರೆಸ್ ಮೀಟಿಗೆ ಕರಿತೀನಿ, ಪ್ಲೀಸ್ ವಿ ಸೀಟೆಡ್. ಇದೀಗ
ಪ್ಲೀಸ್ ನೀವು ಮಾತಾಡಬೇಕು ಸುಪ್ರೀತ್ ಸರ್. ಇದೀಗ 26ನೇ ತಾರೀಕು ರಿಲೀಸ್ ಆಗ್ತಾ ಇದೆ ನಮ್ಮ ಸಿನಿಮಾ.